Hi friends, welcome back to our channel. ಇವತ್ತು ಸೆಂಟ್ರಲ್ ಗವರ್ಮೆಂಟ್ ಆಫ್ ಸೆಕೆಂಡರಿ ಎಜುಕೇಶನ್ ನಲ್ಲಿ ನೇಮಕಾತಿ ಅಧಿಸೂಚನೆ ಇದೆ. ನೋಡ್ತಾ ಇರಬಹುದು ಆನ್ಲೈನ್ ಅಪ್ಲಿಕೇಶನ್ ಫಾರ್ ದ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆಫ್ ದ ಪೋಸ್ಟ್ ಆಫ್ ಸೂಪರಿಂಟೆಂಡೆಂಟ್ ಅಂಡ್ ಜೂನಿಯರ್ ಅಸಿಸ್ಟೆಂಟ್ ಅಂತ ಇಲ್ಲಿ ರಿಕ್ರೂಟ್ಮೆಂಟ್ ಮಾಡ್ಕೊಂತಾ ಇದ್ದಾರೆ. ಬನ್ನಿ ಈ ನೋಟಿಫಿಕೇಶನ್ ಡೀಟೇಲ್ಸ್ ಅನ್ನ ನೋಡೋಣ. ನೀವು ನೋಡ್ತಾ ಇರಬಹುದು ಈ ನೋಟಿಫಿಕೇಶನ್ 31/12/2024 ರಂದು ಜಾರಿಯಾಗಿದೆ. ಇಲ್ಲಿ ಕರೆದಿರುವಂತಹ ಹುದ್ದೆ ಬಂದ್ಬಿಟ್ಟು ಸೂಪರಿಂಟೆಂಡೆಂಟ್ ಏನಿದೆಯಲ್ಲ ಆ ಪೋಸ್ಟ್ ಗೆ ಪೇ ಸ್ಕೇಲ್ ಬಂದ್ಬಿಟ್ಟು ಲೆವೆಲ್ 6 ಅಲ್ಲಿ ನೀಡ್ತಾ ಇದ್ದಾರೆ. ಜೂನಿಯರ್ ಅಸಿಸ್ಟೆಂಟ್ ಅಂತ ಕೂಡ ಅವ್ರು ರಿಕ್ರೂಟ್ಮೆಂಟ್ ಮಾಡ್ಕೋತಾ ಇದ್ದು ಅವ್ರಿಗೆ ಪೇ ಸ್ಕೇಲ್ ಬಂದ್ಬಿಟ್ಟು ಲೆವೆಲ್ 2 ನ ಅವ್ರು ನೀಡ್ತಾ ಇದ್ದಾರೆ. ಇನ್ನ ಏಜ್ ಲಿಮಿಟ್ ಬಂದ್ಬಿಟ್ಟು ಸೂಪರಿಂಟೆಂಡೆಂಟ್ ಅವರಿಗೆ 30 ವರ್ಷ ಅವರು ಕಾಯ್ದಿರಿಸಿದ್ದಾರೆ. ಜೂನಿಯರ್ ಅಸಿಸ್ಟೆಂಟ್ ಅವರಿಗೆ 27 ವರ್ಷ ಅವರು ಕಾಯ್ದಿರಿಸಿದ್ದಾರೆ. ಇನ್ನ ರಿಕ್ರೂಟ್ಮೆಂಟ್ ಗೆ ಇರ್ತಕ್ಕಂತ ಒಂದು ರಿಸರ್ವೇಶನ್ಸ್ ಯಾವ ರೀತಿಯಾಗಿದೆ ಅಂದ್ರೆ ಸೂಪರಿಂಟೆಂಡೆಂಟ್ ಅಲ್ಲಿ ಎಸ್ಸಿ ಅಲ್ಲಿ 21, ST ಅಲ್ಲಿ 10, OBC ಅಲ್ಲಿ 38, EWS ಅಲ್ಲಿ 14, UR ಅಲ್ಲಿ 59, ಟೋಟಲ್ 142 ಹುದ್ದೆಗಳನ್ನು ಅವರು ತುಂಬಿಕೊಂತಾ ಇದ್ದಾರೆ. ಅದೇ ರೀತಿಯಾಗಿ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಯಲ್ಲಿ 9 ಹುದ್ದೆ SC ಅಲ್ಲಿ, 9 ಹುದ್ದೆ ST ಅಲ್ಲಿ, 34 ಹುದ್ದೆ OBC ಅಲ್ಲಿ, EWS ಅಲ್ಲಿ 13 ಹುದ್ದೆ, UR ಅಲ್ಲಿ 5 ಹುದ್ದೆ, ಟೋಟಲ್ ಆಗಿ 70 ಹುದ್ದೆಗಳನ್ನು ಅವರು ನೇಮಕಾತಿ ಮಾಡ್ಕೋತಾ ಇದ್ದಾರೆ ಸ್ನೇಹಿತರೆ. ಇನ್ನು ಆನ್ಲೈನ್ ಅಪ್ಲಿಕೇಶನ್ ಬಂದ್ಬಿಟ್ಟು 2/1/2025 ಪ್ರಾರಂಭವಾಗುತ್ತೆ. ಕೊನೆಯ ದಿನಾಂಕ ಬಂದ್ಬಿಟ್ಟು 31/1/2025 ಕೊನೆಯ ದಿನಾಂಕ ಆಗಿರುತ್ತೆ ಸ್ನೇಹಿತರೆ. ಇನ್ನ ಏಜ್ ಲಿಮಿಟ್ ಅಲ್ಲಿ ರಿಲ್ಯಾಕ್ಸೇಷನ್ಸ್ ಅನ್ನ ನಾವು ನೋಡೋದಾದ್ರೆ 31/1/2025 ಒಂದು ಡೇಟ್ ಅನ್ನ ನೀವು ಅದಕ್ಕ ಹೊಂದ್ಕೊಂಡ್ಬಿಟ್ಟು SC ST ಅವರಿಗೆ 5 ವರ್ಷ, OBC ದವರಿಗೆ 3 ವರ್ಷ, ಅದೇ ರೀತಿಯಾಗಿ PWBD ಅವರಿಗೆ 10 ವರ್ಷ, ಅದೇ ರೀತಿಯಾಗಿ PWDB OBC ಅಲ್ಲಿ ಬರ್ತಕ್ಕಂಥವ್ರಿಗೆ 13 ವರ್ಷ, SC ST ಅಲ್ಲಿ ಬರ್ತಕ್ಕಂಥವ್ರಿಗೆ 15 ವರ್ಷ, ಎಕ್ಸ್ ಸರ್ವಿಸ್ ಮೆನ್ ಇದ್ರು ಕೂಡ ಅವ್ರಿಗೂ ಕೂಡ ಇಲ್ಲಿ ರಿಲ್ಯಾಕ್ಸೇಷನ್ಸ್ ನಾವು ನೋಡಬಹುದು. ವುಮೆನ್ಸ್ ಗೆ 10 ವರ್ಷ ಇದೆ. ಡಿಪಾರ್ಟ್ಮೆಂಟಲ್ ಕ್ಯಾಂಡಿಡೇಟ್ಸ್ ಗಳಿಗೆ ಯಾವುದೇ ಒಂದು ಇದನ್ನ ಇಲ್ಲ ಅಂತ ಅವ್ರು ನೀಡಿದ್ದಾರೆ ಸ್ನೇಹಿತರೆ. ಇನ್ನು ಸೂಪರಿಂಟೆಂಡೆಂಟ್ ಪೋಸ್ಟ್ ಗೆ ನೀವು ಅಪ್ಲಿಕೇಶನ್ ಹಾಕ್ಬೇಕಾಗಿದ್ರೆ ಬ್ಯಾಚಲರ್ಸ್ ಡಿಗ್ರಿ ನಿಮ್ಗೆ ಆಗಿರ್ಬೇಕು ಅಂತ ಹೇಳಿದ್ದಾರೆ. ಅದು ರಿಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ನಿಮ್ಗೆ ಬ್ಯಾಚಲರ್ಸ್ ಡಿಗ್ರಿಯನ್ನ ಹೊಂದಿರಬೇಕು. ಅದೇ ರೀತಿಯಾಗಿ ನಿಮ್ಗೆ ವರ್ಕಿಂಗ್ ನಾಲೆಜ್ ಇರಬೇಕು. ಎದ್ರ ಬಗ್ಗೆ ಅಂದ್ರೆ ಕಂಪ್ಯೂಟರ್ ಬಗ್ಗೆ, ವಿಂಡೋಸ್, MS ಆಫೀಸ್ ಇದನ್ನ ನೀವು ಹ್ಯಾಂಡಲ್ ಮಾಡುವಂತ ಒಂದು ಕೆಪಾಸಿಟಿ ನಿಮ್ಗೆ ಇರಬೇಕು ಅಂತ ಅವ್ರು ನೀಡಿದ್ದಾರೆ. ಅದೇ ರೀತಿಯಾಗಿ ರಿಕ್ರೂಟ್ಮೆಂಟ್ ಮೆಥಡ್ ಬಂದ್ಬಿಟ್ಟು MCQ ಬೇಸ್ಡ್ ಒಂದು ಸ್ಕ್ರೀನಿಂಗ್ ಎಕ್ಸಾಮ್ ಇರುತ್ತೆ. ಅದಾದ್ಮೇಲೆ OMR ಬೇಸ್ಡ್ ಒಂದು ಡಿಸ್ಕ್ರಿಪ್ಟಿವ್ ಮತ್ತೆ ರಿಟರ್ನ್ ಮೇನ್ ಎಕ್ಸಾಮಿನೇಷನ್ ಕೂಡ ಅವರು ನೀಡ್ತಾ ಇದ್ದಾರೆ. ಜೊತೆಗೆ ಟೈಪಿಂಗ್ ಸ್ಪೀಡ್ ಕುರಿತಾಗ ಒಂದು ಎಕ್ಸಾಮಿನೇಷನ್ ಕೂಡ ಅವರು ಇಲ್ಲಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಜೂನಿಯರ್ ಅಸಿಸ್ಟೆಂಟ್ ಗೆ ನೀವು ಅಪ್ಲಿಕೇಶನ್ ಹಾಕೋದಾದ್ರೆ ನಿಮ್ಗೆ 12ನೇ ನೀವು ಪಾಸ್ ಆಗಿರ್ಬೇಕು. ಅದೇ ರೀತಿಯಾಗಿ ಟೈಪಿಂಗ್ ಸ್ಪೀಡ್ ಕುರಿತಾದಂತಹ ಒಂದು ಟೆಸ್ಟ್ ಅನ್ನು ಕೂಡ ಅವರು ಇಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಇನ್ನ ಎಕ್ಸಾಮಿನೇಷನ್ ಫೀಸ್ ನೋಡೋದಾದ್ರೆ ಅನ್ರಿಸರ್ವ್ಡ್ OBC EWS ಅಲ್ಲಿ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ 800 ರೂಪಾಯಿ ಅವರು ನೀಡ್ತಾ ಇದ್ದಾರೆ ಪ್ರತಿಯೊಂದು ಪೋಸ್ಟಿಗೂ ಕೂಡ. ಅದೇ ರೀತಿಯಾಗಿ SC ST, PWD, ಎಕ್ಸ್ ಸರ್ವಿಸ್ ಮೆನ್, ವುಮೆನ್ ಮತ್ತೆ ಡಿಪಾರ್ಟ್ಮೆಂಟಲ್ ಕ್ಯಾಂಡಿಡೇಟ್ಸ್ ಗಳಿಗೆ ಯಾವುದೇ ಅಪ್ಲಿಕೇಶನ್ ಫೀಸ್ ಅನ್ನು ಅವರು ಇಲ್ಲಿ ಕೇಳ್ತಾ ಇಲ್ಲ. ಇನ್ನ ಯಾವ ರೀತಿಯಾಗಿ ಅಪ್ಲಿಕೇಶನ್ಗೆ ನೀವು ಪೇಮೆಂಟ್ ಮಾಡಬೇಕು ಅಂತ ಇಲ್ಲಿ ಪ್ರೊಸೀಜರ್ ನ ನೀಡಿದ್ದಾರೆ, ಅದನ್ನ ನೀವು ಫಾಲೋ ಮಾಡಬಹುದು. ಇನ್ನು ಎಕ್ಸಾಮಿನೇಷನ್ ಸೆಂಟರ್ಸ್ ಗಳು ಈ ರೀತಿಯಾಗಿ ಅವರು ನೀಡಿದ್ದಾರೆ. ಇದರಲ್ಲಿ ನಿಮ್ಗೆ ಯಾವ್ದು ನಿಯರೆಸ್ಟ್ ಇರುತ್ತೆ ಅದನ್ನ ನೀವು ಚೂಸ್ ಮಾಡಿಬಿಟ್ಟು ಎಕ್ಸಾಮಿನೇಷನ್ ನೀವು ಅಟೆಂಡ್ ಮಾಡಬಹುದು. ಸೊ ಫ್ರೆಂಡ್ಸ್, ಇದು ಆನ್ಲೈನ್ ಅಪ್ಲಿಕೇಶನ್ ಕುರಿತಾದಂತ ಮಾಹಿತಿಯಾಗಿದ್ದು ಈ ಅಪ್ಲಿಕೇಶನ್ ಏನ್ ನೋಟಿಫಿಕೇಶನ್ ಇದೆಯಲ್ಲ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಿರ್ತೀವಿ. ನಿಮ್ಗೆ ಇನ್ನೂ ಡೀಟೇಲ್ ಆಗಿ ಬೇಕಿದ್ರೆ ನೀವು ಅದನ್ನ ಓದ್ಕೊಬಹುದು. ಯಾರಿಗಾದ್ರೂ ಸೆಂಟ್ರಲ್ ಗವರ್ಮೆಂಟ್ ರಿಲೇಟೆಡ್ ಜಾಬ್ ಮಾಡಬೇಕು ಅಂತ ಇಷ್ಟ ಇದ್ದಲ್ಲಿ, ಅವ್ರಿಗೆ ಆಸಕ್ತಿ ಇದ್ದಲ್ಲಿ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಅವ್ರಿಗೂ ಕೂಡ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೇಳಿ. ಥ್ಯಾಂಕ್ ಯು.